ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನೇನ್ ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆಯೇ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅನ್ನೋ ಚರ್ಚೆ ಇದೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಆಪ್ತರು ಫುಲ್ ಅಲರ್ಟ್ ಆಗಿದ್ದಾರೆ. ಈ ರಿಪೋರ್ಟ್ ನೋಡಿ. ಡಿಸೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಬಂಡೆ ಆಪ್ತ ಶಾಸಕರಿಂದ ದಿನಕ್ಕೊಂದು ಬಾಂಬ್. ರಾಜ್ಯದಲ್ಲಿ ಮತ್ತೆ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಕಾಂಗ್ರೆಸ್ ನಾಯಕರೇ ಬಾಂಬ್ ಸಿಡಿಸುತ್ತಿದ್ದಾರೆ. ಶೀಘ್ರದಲ್ಲೇ ಕನಕಪುರ ಬಂಡೆ ಸಿಎಂ ಗದ್ದುಗೆ ಏರೋ ಗುಮಾನಿ ಶುರುವಾಗಿದೆ. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಡಿಸೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್ ಅನ್ನುತ್ತಿದ್ದಾರೆ. ಹಣೆ ಬರೆದಾಗ ಏನ್ ಬರ್ದಿದೆ ಗೊತ್ತಿಲ್ಲ. ಅವ್ರು ಡಿಸೆಂಬರ್ ನಂತರ ಮಾತಾಡೋದು ನೋಡ್ಕಿದ್ದೆಲ್ಲ ಅದಾಗ್ಲಿ. ಫಸ್ಟ್ ನಮ್ ಸಾಹೇಬ್ರ ಆಗ್ಬಿಟ್ರೆ ನಾನು ಅದಂಗೆ ಡಿಸೆಂಬರ್ ನಂತರ ಮಾತಾಡ್ತೀನಿ. ಮಾದಪ್ಪನಾಣೆಗೂ ಡಿಕೆಶಿ ಸಿಎಂ ಆಗುತ್ತಾರೆ. ಖಂಡಿತವಾಗೂ 200% ಮಾದಪ್ಪನಾಣೆನೂ ಮಾಡ್ತಾರೆ, ಆಗ್ತಾರೆ. ಖಂಡಿತವಾಗೂ 200% ಮಾದಪ್ಪನಾಣೆನೂ ಮಾಡ್ತಾರೆ, ಆಗ್ತಾರೆ. ಸಿಎಂ ಸಿದ್ದರಾಮಯ್ಯಗೆ ಅಭಯ ಕೊಟ್ಟ ಕೋಡಿಶ್ರೀ. ಇಲ್ಲ ಸಿದ್ದರಾಮಯ್ಯಗೆ ತೊಂದರೆ ಇಲ್ಲ, ಬರುತ್ತೆ, ಮೂರು ಹೋಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ 2 ಬಣಗಳು ಸೃಷ್ಟಿಯಾಗಿದ್ದು, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣಗಳು ಪರಸ್ಪರ ಕಚ್ಚಾಡುತ್ತಿರೋದು ಪಕ್ಷಕ್ಕೆ ಮುಜುಗರ ತರುತ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನೇನ್ ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆಯೇ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅನ್ನೋ ಚರ್ಚೆ ಇದೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಆಪ್ತರು ಫುಲ್ ಅಲರ್ಟ್ ಆಗಿದ್ದಾರೆ. ಈ ರಿಪೋರ್ಟ್ ನೋಡಿ. ಡಿಸೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಬಂಡೆ ಆಪ್ತ ಶಾಸಕರಿಂದ ದಿನಕ್ಕೊಂದು ಬಾಂಬ್. ರಾಜ್ಯದಲ್ಲಿ ಮತ್ತೆ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಕಾಂಗ್ರೆಸ್ ನಾಯಕರೇ ಬಾಂಬ್ ಸಿಡಿಸುತ್ತಿದ್ದಾರೆ. ಶೀಘ್ರದಲ್ಲೇ ಕನಕಪುರ ಬಂಡೆ ಸಿಎಂ ಗದ್ದುಗೆ ಏರೋ ಗುಮಾನಿ ಶುರುವಾಗಿದೆ. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಡಿಸೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್ ಅನ್ನುತ್ತಿದ್ದಾರೆ. ಹಣೆ ಬರೆದಾಗ ಏನ್ ಬರ್ದಿದೆ ಗೊತ್ತಿಲ್ಲ. ಅವ್ರು ಡಿಸೆಂಬರ್ ನಂತರ ಮಾತಾಡೋದು ನೋಡ್ಕಿದ್ದೆಲ್ಲ ಅದಾಗ್ಲಿ. ಫಸ್ಟ್ ನಮ್ ಸಾಹೇಬ್ರ ಆಗ್ಬಿಟ್ರೆ ನಾನು ಅದಂಗೆ ಡಿಸೆಂಬರ್ ನಂತರ ಮಾತಾಡ್ತೀನಿ. ಮಾದಪ್ಪನಾಣೆಗೂ ಡಿಕೆಶಿ ಸಿಎಂ ಆಗುತ್ತಾರೆ. ಖಂಡಿತವಾಗೂ 200% ಮಾದಪ್ಪನಾಣೆನೂ ಮಾಡ್ತಾರೆ, ಆಗ್ತಾರೆ. ಖಂಡಿತವಾಗೂ 200% ಮಾದಪ್ಪನಾಣೆನೂ ಮಾಡ್ತಾರೆ, ಆಗ್ತಾರೆ. ಸಿಎಂ ಸಿದ್ದರಾಮಯ್ಯಗೆ ಅಭಯ ಕೊಟ್ಟ ಕೋಡಿಶ್ರೀ. ಇಲ್ಲ ಸಿದ್ದರಾಮಯ್ಯಗೆ ತೊಂದರೆ ಇಲ್ಲ, ಬರುತ್ತೆ, ಮೂರು ಹೋಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ 2 ಬಣಗಳು ಸೃಷ್ಟಿಯಾಗಿದ್ದು, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣಗಳು ಪರಸ್ಪರ ಕಚ್ಚಾಡುತ್ತಿರೋದು ಪಕ್ಷಕ್ಕೆ ಮುಜುಗರ ತರುತ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನೇನ್ ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆಯೇ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅನ್ನೋ ಚರ್ಚೆ ಇದೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಆಪ್ತರು ಫುಲ್ ಅಲರ್ಟ್ ಆಗಿದ್ದಾರೆ. ಈ ರಿಪೋರ್ಟ್ ನೋಡಿ. ಡಿಸೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಬಂಡೆ ಆಪ್ತ ಶಾಸಕರಿಂದ ದಿನಕ್ಕೊಂದು ಬಾಂಬ್. ರಾಜ್ಯದಲ್ಲಿ ಮತ್ತೆ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಕಾಂಗ್ರೆಸ್ ನಾಯಕರೇ ಬಾಂಬ್ ಸಿಡಿಸುತ್ತಿದ್ದಾರೆ.
ಶೀಘ್ರದಲ್ಲೇ ಕನಕಪುರ ಬಂಡೆ ಸಿಎಂ ಗದ್ದುಗೆ ಏರೋ ಗುಮಾನಿ ಶುರುವಾಗಿದೆ. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಡಿಸೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್ ಅನ್ನುತ್ತಿದ್ದಾರೆ. ಹಣೆ ಬರೆದಾಗ ಏನ್ ಬರ್ದಿದೆ ಗೊತ್ತಿಲ್ಲ. ಅವ್ರು ಡಿಸೆಂಬರ್ ನಂತರ ಮಾತಾಡೋದು ಉಳ್ಕಿದ್ದೆಲ್ಲ. ಅದಾಗ್ಲಿ ಫಸ್ಟ್ ನಮ್ಮ ಸಾಹೇಬ್ರ ಆಗ್ಬಿಟ್ರೆ ನಾನು ಅದಂಗೆ ಡಿಸೆಂಬರ್ ನಂತರ ಮಾತಾಡ್ತೀನಿ. ಮಾದಪ್ಪನಾಣೆಗೂ ಡಿಕೆಶಿ ಸಿಎಂ ಆಗುತ್ತಾರೆ. ಖಂಡಿತವಾಗೂ 200% ಮಾದಪ್ಪನಾಣೆನೂ ಮಾಡ್ತಾರೆ, ಆಗ್ತಾರೆ. ಖಂಡಿತವಾಗೂ 200% ಮಾದಪ್ಪನಾಣೆನೂ ಮಾಡ್ತಾರೆ, ಆಗ್ತಾರೆ. ಸಿಎಂ ಸಿದ್ದರಾಮಯ್ಯಗೆ ಅಭಯ ಕೊಟ್ಟ ಕೋಡಿಶ್ರೀ. ಇಲ್ಲ ಸರ್, ಸಿದ್ದರಾಮಯ್ಯಗೆ ತೊಂದರೆ ಇಲ್ಲ. ಬರುತ್ತೆ 3 ಹೋಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ 2 ಬಣಗಳು ಸೃಷ್ಟಿಯಾಗಿದ್ದು, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣಗಳು ಪರಸ್ಪರ ಕಚ್ಚಾಡುತ್ತಿರೋದು ಪಕ್ಷಕ್ಕೆ ಮುಜುಗರ ತರುತ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನೇನ್ ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆಯೇ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅನ್ನೋ ಚರ್ಚೆ ಇದೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಆಪ್ತರು ಫುಲ್ ಅಲರ್ಟ್ ಆಗಿದ್ದಾರೆ. ಈ ರಿಪೋರ್ಟ್ ನೋಡಿ. ಡಿಸೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಬಂಡೆ ಆಪ್ತ ಶಾಸಕರಿಂದ ದಿನಕ್ಕೊಂದು ಬಾಂಬ್. ರಾಜ್ಯದಲ್ಲಿ ಮತ್ತೆ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಕಾಂಗ್ರೆಸ್ ನಾಯಕರೇ ಬಾಂಬ್ ಸಿಡಿಸುತ್ತಿದ್ದಾರೆ. ಶೀಘ್ರದಲ್ಲೇ ಕನಕಪುರ ಬಂಡೆ ಸಿಎಂ ಗದ್ದುಗೆ ಏರೋ ಗುಮಾನಿ ಶುರುವಾಗಿದೆ. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಡಿಸೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್ ಅನ್ನುತ್ತಿದ್ದಾರೆ. ಹಣೆ ಬರೆದಾಗ ಏನ್ ಬರ್ದಿದೆ ಗೊತ್ತಿಲ್ಲ. ಅವ್ರು ಡಿಸೆಂಬರ್ ನಂತರ ಮಾತಾಡೋದು ಉಳ್ಕಿದ್ದೆಲ್ಲ. ಅದಾಗ್ಲಿ ಫಸ್ಟ್ ನಮ್ಮ ಸಾಹೇಬ್ರ ಆಗ್ಬಿಟ್ರೆ ನಾನು ಅದಂಗೆ ಡಿಸೆಂಬರ್ ನಂತರ ಮಾತಾಡ್ತೀನಿ. ಮಾದಪ್ಪನಾಣೆಗೂ ಡಿಕೆಶಿ ಸಿಎಂ ಆಗುತ್ತಾರೆ. ಖಂಡಿತವಾಗೂ 200% ಮಾದಪ್ಪನಾಣೆನೂ ಮಾಡ್ತಾರೆ, ಆಗ್ತಾರೆ. ಖಂಡಿತವಾಗೂ 200% ಮಾದಪ್ಪನಾಣೆನೂ ಮಾಡ್ತಾರೆ, ಆಗ್ತಾರೆ. ಸಿಎಂ ಸಿದ್ದರಾಮಯ್ಯಗೆ ಅಭಯ ಕೊಟ್ಟ ಕೋಡಿಶ್ರೀ. ಇಲ್ಲ ಸರ್, ಸಿದ್ದರಾಮಯ್ಯಗೆ ತೊಂದರೆ ಇಲ್ಲ. ಬರುತ್ತೆ 3 ಹೋಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ 2 ಬಣಗಳು ಸೃಷ್ಟಿಯಾಗಿದ್ದು, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣಗಳು ಪರಸ್ಪರ ಕಚ್ಚಾಡುತ್ತಿರೋದು ಪಕ್ಷಕ್ಕೆ ಮುಜುಗರ ತರುತ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.